ಎಲ್ರಿಗೂ ನಮಸ್ಕಾರ. ಹೇಗಿದೆ ಕೆ ಡಿ ಟೀಸರ್? ಇವತ್ತು ಕೆ ಡಿ ಟೀಸರ್ ರಿಲೀಸ್ ಆಗಿದೆ. ಧ್ರುವ ಸರ್ಜಾ ಅವರು ನಟಿಸಿರುವಂತಹ, ಜೋಗಿ ಪ್ರೇಮ್ ಅವರು ಆ್ಯಕ್ಷನ್ ಕಟ್ ಹೇಳಿರುವಂತಹ, ಕೆ ವಿ ಎನ್ ಪ್ರೊಡಕ್ಷನ್ಲಿ ಬಂದಂತಹ ಬಹುಕೋಟಿ ವೆಚ್ಚದ ಬಹು ತಾರಾಗಣದ ಸಿನಿಮಾ ಕೆ ಡಿ. ಸಾಮಾನ್ಯವಾಗಿ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಸಿನಿಮಾಗಳು ಅದರ ಟೈಟಲಿಂದ ಸುದ್ದಿ ಮಾಡೋದು ಶುರು ಮಾಡ್ತವೆ. ಉದಾಹರಣೆಗೆ ಕೆ ಡಿ ಅಂತ ಟೈಟ್ಲ್ ಇದ್ದ ತಕ್ಷಣ ಜೋಗಿ ಪ್ರೇಮ್ ಅವರಿಗೆ ಸುಮಾರು ಜನ ಕೇಳಿದರು, ಏನಿದು ಕೆ ಡಿ ಅಂತ. ಯಾವಾಗ ಅವರು ಒಂದಷ್ಟು ಪತ್ರಿಕಾಗೋಷ್ಠಿಗಳಲ್ಲಿ ಹಾಗೂ ಇದನ್ನು ಕೆ ಡಿ ಅನ್ನೋದನ್ನು ಕಾಳಿದಾಸ ಅಂತ ಹೇಳಿಲ್ವೋ ಅಲ್ಲಿ ತನಕ ಕೆ ಡಿ ಅಂದರೆ ಏನಂತ ಗೊತ್ತಾಗಿರಲಿಲ್ಲ. ಬಟ್ ಇವತ್ತು ಕೆ ಡಿ ಸಿನಿಮಾದ ಟೀಸರ್ ಲಾಂಚ್ ಆಗಿದೆ. ಟೀಸರ್ ನೋಡಿದಾಗ ಅಂದರೆ ಸಾಮಾನ್ಯವಾಗಿ ಒಬ್ಬ ಸೂಪರ್ ಸ್ಟಾರ್ ನಟನ ಸಿನಿಮಾದ ಗ್ಲಿಂಪ್ಸ್ ಆಗಲಿ, ಪೋಸ್ಟರ್ಸ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಆಚೆ ಬಂದಾಗ ಸಾಮಾನ್ಯವಾಗಿ ಕನ್ನಡಿಗರು ಅದನ್ನು ವಿಶೇಷವಾಗಿ ಅಭಿಮಾನಿ ವರ್ಗ ದೊಡ್ಡ ಮಟ್ಟದ ಸೆಲೆಬ್ರೇಷನನ್ನು ಅದು ಮಾಡೇ ಮಾಡುತ್ತೆ. ಬಟ್ ಧ್ರುವ ಸರ್ಜಾ ಅವರು ಕೆ ಡಿ ಸಿನಿಮಾ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿದ ನಂತರವೇ ಅದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಅಪ್ಡೇಟ್ಗಳಿಗಾಗಿ ಅಭಿಮಾನಿಗಳು ಕಾಯ್ತಾಯಿದ್ರು. ಇವತ್ತು ಜೋಗಿ ಪ್ರೇಮ್ ಅವರ ಬಹು ನಿರೀಕ್ಷಿತ ಅಂದರೆ ಜೋಗಿ ಪ್ರೇಮ್ ಅವರ ಸಿನಿಮಾಗ್ರಾಫನ್ನು ನೋಡಿದಾಗ ಅವರು ಮಾಡಿದಂತಹ ಪ್ರತಿಯೊಂದು ಸಿನಿಮಾನೂ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಸಿನಿಮಾಗಳಾಗಿತ್ತು. ಜೊತೆಗೆ ಕೆ ಡಿ ಟೈಟಲ್ ಜೊತೆಗೆ ನಿರ್ಮಾಣ ಸಂಸ್ಥೆಯ ಜೊತೆಗೂಡಿ ಕೂಡ ಅದು ತನ್ನ ಒಂದು ದೊಡ್ಡ ಅಸ್ತಿತ್ವವನ್ನು ಆಗ್ಲಿಂದನೇ ಕಂಡುಕೊಂಡಿತ್ತು. ಫಾರ್ ಎಕ್ಸಾಂಪಲ್, ಕೆ ಡಿ ಸಿನಿಮಾದ 2 ಹಾಡನ್ನು ನಾವು ನೋಡ್ತೀವಿ. ಅಂದರೆ ಸೆಟ್ಟಾಗಲ್ಲ ಹಾಡನ್ನು ನೋಡ್ತೀವಿ, ಜೊತೆಗೆ ಶಿವನೇ ನಿನ್ನ ಆಟ ಬಲ್ಲವರು ಯಾರು. ಅಂದರೆ ಈ 2 ಹಾಡುಗಳನ್ನು ನೋಡಿದ ನಂತರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಜುವಲ್ಸನ್ನು ಪ್ರೇಮ್ ಅವರು ಬಿಟ್ಟಾಗಲೇ ಗುರು ಈ ಸಿನಿಮಾ 100% ಬೇರೆ ಥರದ ಸುದ್ದಿ ಮಾಡುತ್ತೆ ಅಂತ ಗೊತ್ತಾಗಿತ್ತು. ಮೇಲಾಗಿ ಒಂದಷ್ಟು ಕಾಲಘಟ್ಟ ಹಿಂದೆ ಇದ್ದಿದ್ದನ್ನು ನಾವು ಅದನ್ನು ರೌಡಿಸಮ್ ಬ್ಯಾಕ್ಡ್ರಾಪಲ್ಲಿ ನೋಡಿದಾಗ 100% ಜೋಗಿ ಪ್ರೇಮ್ ಅವರಿಗೆ ಇದರ ಮೇಲೆ ದೊಡ್ಡದಾದಂಥ ಒಂದು ಗ್ರಿಪ್ಪಿಂಗ್ ಇದೆ. ಮೇಲಾಗಿ ಟೀಸರಲ್ಲಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುವಂಥದ್ದು ಅದರ ಮೇಕಿಂಗ್ಸು. ಅಂದರೆ ರಕ್ತ ಕಾಣುತ್ತೆ, ಒಂದಷ್ಟು ಕ್ರೌರ್ಯ ಕಾಣುತ್ತೆ, ಅಲ್ಲಲ್ಲಿ ಒಂದು ಚೂರು ಪ್ರೀತಿ ಕಾಣುತ್ತೆ. ಇದರ ಜೊತೆಗೆ ಒಂದೊಂದು ಪಾತ್ರವನ್ನು ನಾವು ನೋಡಿದಾಗ, ಉದಾಹರಣೆಗೆ ಸಂಜಯ್ ದತ್ ಅವರನ್ನು ನೋಡಿದಾಗ ಒಂದು ಕ್ರೌರ್ಯ ಕಾಣುತ್ತೆ, ರಮೇಶ್ ಅರವಿಂದ್ ಅವ್ರು ನೋಡಿದಾಗ ಒಂದು ಸೈಲೆನ್ಸಲ್ಲಿ ಒಂದು ರೌಡಿಸಮ್ ಬ್ಯಾಕ್ಗ್ರೌಂಡ್ ಕಾಣುತ್ತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆ ಫೈರ್ ಮಧ್ಯೆ ಜಂಪ್ ಮಾಡ್ಕೊಂಬರ್ತಾರೆ. ರೀಶ್ಮಾ ನಾಣಯ್ಯ ಅವರು ಒಂದು ಸ್ಟೈಲಿಶ್ ಆಗಿ ಬರ್ತಾರೆ. ಶಿಲ್ಪಾ ಶೆಟ್ಟಿ ಅವ್ರದ್ದು ಒಂದು ಲುಕ್ಕು ಕಂಟೆಂಪ್ರರಿ ಆಗಿದೆ. ಜೊತೆಗೆ ಧ್ರುವ ಸರ್ಜಾ ಅವರು ವಾವ್. ಅಂದರೆ ಒಬ್ಬ ನಟ ತನ್ನ ವ್ಯಕ್ತಿತ್ವಕ್ಕೂ ಮೀರಿ ತನ್ನ ಫ್ಯಾನ್ಸ್ ಬಳಗಕ್ಕೆ ಖುಷಿಯನ್ನು, ಸಂಭ್ರಮವನ್ನು, ಒಂದು ಸೆಲೆಬ್ರೇಷನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ ಈ ಥರದ ಸಿನಿಮಾಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅಂದರೆ ಕೆ ಡಿ ಸಿನಿಮಾ ಶುರು ಆದಾಗಲೇ ಧ್ರುವ ಸರ್ಜಾ ಅವರು ಹೇಳಿದರು, ಇದು ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಇಂಡಿಯನ್ ಸಿನಿಮಾದಲ್ಲಿ ಅಂತ ಇದ್ದರು. ಅದು ಇವತ್ತು ಪ್ರೂವ್ ಆಗಿದೆ. ಜೋಗಿ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕಟ್ಟಿಕೊಟ್ಟಂತಹ ಆ ದೃಶ್ಯಗಳು, ಮೇಲಾಗಿ ತುಂಬ ಸೆನ್ಸಿಬಲ್ ಆದಂತಹ, ತುಂಬ ಕಂಟೆಂಪ್ರರಿ ಆದಂತಹ, ಜೊತೆಗೆ ರೌಡಿಸಮನ್ನು ಈ ರೀತಿಯಾಗಿ ತೋರಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಕೊಟ್ಟಂತಹ ಆ ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ಕೆ ಡಿ ಸಿನಿಮಾದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಜನ ಕಾಯ್ತಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿನ ಒಂದು ಡೈಲಾಗ್, ಅಂದರೆ ಅವರಿಬ್ಬರದ್ದು ರಕ್ತ ಸಂಬಂಧ ಸರ್ ಅಂತ ಅನ್ನುವಂಥ ಡೈಲಾಗ್ ಇದೆ. ಅದು ತುಂಬ ಒಂದು ಸೆನ್ಸಿಬಲ್ ಫೀಲ್ ಕೊಡೋದ್ರ ಜೊತೆಗೆ ಒಂದು ಕ್ರೌರ್ಯತೆಯನ್ನು ತೋರಿಸುತ್ತೆ. ಜೊತೆಗೆ ತಲೆ ಸಿಕ್ಕಿದೆ ಸರ್, ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ, ಬಾಡಿ ಸಿಕ್ಕಿಲ್ಲ ಸಂಜಯ್ ದತ್ ಹೇಳ್ತಾರೆ. ಅಂದರೆ ಈ ಟೀಸರ್ನ ಕೊನೆಯಲ್ಲಿ ಬರುವಂತಹ ಈ ಒಂದು ಶಾಟು ಸಿನಿಮಾದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಎಲ್ಲರನ್ನ ಕಾಯುವಂತೆ ಮಾಡುತ್ತೆ. ಅಂದುಕೊಂಡಂತೆ ನಿಮ್ಮ ಕನಸಿನ ಕೂಸು ಕೆ ವಿ ಎನ್ ಪ್ರೊಡಕ್ಷನ್ಲಿ ಬರ್ತಿರುವಂತಹ ಕೆ ಡಿ ಸಿನಿಮಾ ಜೊತೆಗೆ ಧ್ರುವ ಸರ್ಜಾ ಅವರ ಸಿನಿ ಜೀವನದಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಬಹುದಾದಂತಹ ಎಲ್ಲ ಲಕ್ಷಣಗಳು ಕೆ ಡಿ ಸಿನಿಮಾಗೆ ಇದೆ ಅನ್ನುವಂತಹ ಭಾವನೆಯೊಂದಿಗೆ ಕೆ ಡಿ ಟೀಸರ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತಷ್ಟು ಅಪ್ಡೇಟನ್ನು ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು.